ಸೊ ನಿಮ್ಮ ಬಾಲ್ಯವನ್ನು ತಿಳ್ಕೊಳ್ಳುವಂಥ ಆಸಕ್ತಿ ಇದೆ. ಸೊ ನಿಮ್ಮ ಹುಟ್ಟೂರು ಯಾವುದು, ನಿಮ್ಮ ತಂದೆ ತಾಯಿ, ಹಾಗೆಯೇ ನೀವು ಎಷ್ಟು ಜನ ಒಟ್ಟು ಮಕ್ಕಳು ಸರ್? ತಂದೆ ಬಂದು ಕುಣಿಗಲ್ ತಾಲೂಕಿನವರು. ಓಕೆ. ಕುಣಿಗಲ್ ತಾಲೂಕಿನಲ್ಲಿ ಬೈರ್ನಾಕ್ನಹಳ್ಳಿ ಅಂತ ಒಂದು ಗ್ರಾಮ ಇದೆ, ಕುಣಿಗಲ್ ಪಕ್ಕನೇ ಅದು. ನಮ್ಮ ತಾಯಿನೂ ಕೂಡ ಪಕ್ಕದಲ್ಲೇ ಒಂದು ಕಡಸಿಂಗನಹಳ್ಳಿ ಅಂತ ಇದೆ. ಇಲ್ಲಿ ನಮ್ಮ ತಾಯಿ ತಂದೆದಿರು ಇದ್ದರು. ನಮ್ಮ ತಂದೆ ಅದಾದಮೇಲೆ ಅಕೌಂಟ್ಸ್ ಆಫೀಸರ್ ಆಗಿ KEBಲಿ ಕೆಲಸ ಮಾಡ್ತಾರೆ. KEB ಇತ್ತು, ಬೆಸ್ಕಾಮ್ ಇರಲಿಲ್ಲ, ಅಲ್ಲಿ ಕೆಲಸ ಮಾಡ್ತಿದ್ರು. ಬಾಲ್ಯ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು ಅಲ್ಲೇ ಬೆಟ್ಟಹಳ್ಳಿ ಮಠ ಅಂತ ಒಂದಿತ್ತು ನನ್ನ ಕಡಸಿಂಗನಹಳ್ಳಿ, ನಮ್ಮ ತಾಯಿ ಊರ ಪಕ್ಕನೇ. ಅಲ್ಲಿ 3ನೇ ಕ್ಲಾಸ್ ಓದ್ದು. ಅಲ್ಲಿಂದ 4, 5 ನಾವು ಮೈಸೂರಿನಲ್ಲಿ ಓದಿದೆ ನಾನು. ನಮ್ಮ ಫಾದರ್ಗೆ ಟ್ರಾನ್ಸ್ಫರ್ ಆಗೋದು. ಆಮೇಲೆ ಬೆಂಗಳೂರು ಬಂದು ಪರ್ಮನೆಂಟ್ ಆಗಿದ್ದರು ಅವರು. ಬೆಂಗಳೂರು ಆದಮೇಲೆ HMT ಸ್ಕೂಲಲ್ಲಿ 8, 9, 10 ನಡೀತು. HMT ಸ್ಕೂಲ್ನಲ್ಲಿ ಇವತ್ತಿಗೂ ಹೋಗಿ ಕೇಳಿದ್ರು ಹೇಳ್ತಾರಂತೆ ಸುರೇಶ್ ಗೌಡ ಅವರ ತುಂಟಾಟನ. ಶಿವನ ಸಮುದ್ರ ಮೇಲೆ ಒಬ್ಬರು ಕ್ರಾಫ್ಟ್ ಮೇಸ್ಟ್ ಇದ್ದರು. ಅವರು ಯಾವಾಗಲೂ ನಮ್ಗೆ ಸರಿಯಾಗಿ ಬರೆದ್ರೆ ಹಿಂಗೆ ಹೊಡಿಯೋರು, ಈ ಗಿಟ್ಬಿಟ್ಟು. ಒಂದು ಸಲ ನಾವೆಲ್ಲ ಮಾತಾಡ್ಕೊಂಡು ಈ ಮೇಸ್ಟ್ ಭಾಳ ತೊಂದರೆ ಕೊಡ್ತಾರೆ, ಏನು ಮಾಡೋದಂತ. ಎಲ್ಲರೂ ಸೇರಿ ಅವ್ರಿಗೊಂದು ಶರ್ಟಿಗೆ ಹಿಂಗೆ ಹೊಡಿಬೇಕು ಅಂತ. ಇವ್ರು ಹೆಂಗೆ ಹೊಡಿತಾರೆ ಹಂಗೆ ದೊಡ್ಡ ಕೋಲ್ ಥರ ಹೊಡಿಬೇಕು ಅಂತ. ಚಿಕ್ಕ ಹುಡುಗರು ನಮ್ಗೇನು ಗೊತ್ತಿರಲಿಲ್ಲ. ಹೌದಲ್ಲ, ಹೊಡಿ ಕ್ಲಾಸ್ ನಿಮಗೆ ಅವಾಗ? ಅವಾಗ 7ನೇ ಕ್ಲಾಸ್ ಅಂತ ಅನಿಸುತ್ತೆ. ಸರಿ, ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಅವ್ರಿಗೊಂದು ಹಿಂಗೆ ಕೊಡದ್ಬಿಟ್ಟು. ಆಮೇಲೆ ಗೊತ್ತಾಯಿತು ಶಿಕ್ಷಕರಿಗೆ ನಾವು ಕೋಪ ಮಾಡ್ಕೋಬಾರ್ದು, ಅವ್ರು ನಮ್ಮ ಒಳ್ಳೇದಕ್ಕೆ ಕೇಳ್ತಾರೆ ಅಂತ. ವಿ ರಿಯಲೈಸ್ ಇಟ್. ಕ್ಷಮೆ ಕೇಳೋದು. ಆಮೇಲೆ ಹಿಂದೆ ಮುಂದೆ ಹಾಕಿದ್ರೆ ಬಿಡ್ತಾರ, ಯಾರು ಹಾಕಿರೋದನ್ನ ಗೊತ್ತಾಗಬಾರ್ದು ಅಂತೇಳಿ ಹಿಂದೆಯಿಂದ ಹಾಕಿದ್ದು.